ಎಲ್ಲರಿಗೂ ನಮಸ್ಕಾರ. CK Angry Foodie ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾಳೆ ಯುಗಾದಿ ಹಬ್ಬ ಇರೋದ್ರಿಂದ ಅದ್ರ ವಿಶೇಷವಾಗಿ ನಾನು ಕಾಯಿ ಹೋಳಿಗೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಒಂದ್ಸಲಿ ಮಾಡ್ಕೊಳ್ಳಿ, ಹಬ್ಬ ಇರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ, ಈಸಿಯಾಗಿ ಮಾಡ್ಕೋಬೋದು. ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ, ಒಂದ್ಸಲಿ ನೋಡಿ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಫಸ್ಟು ಒಂದು ಬಟ್ಲಿಗೆ ನಾನು ಒಂದು 4 ಕಪ್ಪಷ್ಟು ರವೆ ಹಾಕ್ಕೊತಾ ಇದ್ದೀನಿ. ಅದಕ್ಕೆ 1 ಕಪ್ ಮೈದಾ, ಅಳತೆ ಬರೆದಿಟ್ಕೊಳ್ಳಿ. 4 ಕಪ್ ರವೆಗೆ 1 ಕಪ್ ಮೈದಾ ಮತ್ತು ಒಂದು 4 ಚಮಚ ಅಷ್ಟು ಎಣ್ಣೆ. ಇದು ಕಲಸೋಕ್ಕೆ ಈಗ ಇದನ್ನು ನೀಟಾಗಿ ಕಲಿಸ್ಕೊಳ್ಳಿ. ಒಂದು ಚೂರು ಗಂಟಿರಬಾರ್ದು, ಫಸ್ಟ್ ಎಣ್ಣೆಯಲ್ಲಿ ಮಾತ್ರ ಕಲಿಸ್ಕೊಳ್ಳಿ. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ನೋಡಿ, ಇದೇ ಥರ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ, ಒಂದೇ ಸಲ ಜಾಸ್ತಿ ಹಾಕ್ಕೋಬೇಡಿ, ನೀರು ಥರ ಆಗಿಬಿಡುತ್ತೆ. ಫುಲ್ಲು ನೀರು ಇರಬಾರ್ದು ಹಿಟ್ಟು. ನೋಡಿ, ಈಗ ನೀಟಾಗಿ ಗಂಟಿಲ್ದೆ ಕಲಿಸ್ಕೊಳ್ಳಿ. ನೋಡಿ, ಅದಕ್ಕೆ ಕಲಿಸ್ಕೋಬೇಕು. ತುಂಬ ಮೆತ್ತಗೂ ಇರಬಾರ್ದು, ತುಂಬ ಗಟ್ಟಿ ಇರಬಾರ್ದು, ಮೀಡಿಯಮ್ ಆಗಿರಬೇಕು, ಆ ಥರ ಕಲಿಸ್ಕೊಳ್ಳಿ. ಈಗ ಅದಕ್ಕೆ ಒಂದು 3 ಚಮಚ ಅಷ್ಟು ಎಣ್ಣೆ ಹಾಕಿ, ಯಾಕೆಂದರೆ ಎಣ್ಣೆಯಲ್ಲೇ ನೆನಿಬೇಕು ಹಿಟ್ಟು, ಅವಾಗೆ ನಿಮಗೆ ಹೋಳಿಗೆ ಚೆನ್ನಾಗಿ ಮಾಡೋದಕ್ಕೆ ಬರೋದು. ಈಗ ಇದನ್ನು ಕ್ಲೋಸ್ ಮಾಡಿ ಒಂದು 6-7 ಅವರ್ ಇದನ್ನು ಬಿಟ್ಬಿಡಬೇಕು. ಈಗ ಒಂದು ಮಿಕ್ಸಿ ಜಾರಿಗೆ ಕಾಯಿ ತುರಿ. ಈಗ ಹೂರ್ಣ ಮಾಡೋದು ಯಾವ ರೀತಿ ಅಂತ ನಾನು ಹೇಳ್ಕೊಡ್ತೀನಿ. ಇದನ್ನು ಈಗ ತರ್ತರೆಯಾಗಿ ರುಬ್ಕೊಳ್ಳಿ. ನೋಡಿ, ಇದೇ ಥರ ತರ್ತರೆಯಾಗಿ ರುಬ್ಕೋಬೇಕು. ಈಗ ಒಂದು ಬಾಣಲಿಗೆ 1 ಕಪ್ಪಷ್ಟು ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಲೋಟಷ್ಟು ನೀರು ಹಾಕ್ಕೊಳ್ಳಿ. ತುಂಬ ಜಾಸ್ತಿ ನೀರು ಹಾಕ್ಕೊಂಬೇಡಿ, ಯಾಕಂದರೆ ಬೇಗ ಕರಗಿ ಸುಮಾರು ಹೊತ್ತು ಬೇಕಾಗುತ್ತೆ. ಅದಕ್ಕೆ ಅಷ್ಟು 1 ಕಪ್ ಬೆಲ್ಲಗೆ ಅರ್ಧ ಲೋಟ ನೀರು ಸಾಕು. ಈಗ ಇದು ಬೆಲ್ಲ ಕರಗಿ ಫುಲ್ಲು ಕರಗಬೇಕು, ಕರಗಿ ಚೆನ್ನಾಗಿ ಕುದಿಯುತ್ತೆ. ನೋಡಿ, ಈಗ ಕರಗಿ ಬೆಲ್ಲ ಚೆನ್ನಾಗಿ ಕುದೀತಾ ಇದೆ. ಈಗ ಲೈಟಾಗಿ ಗಟ್ಟಿ ಆಗಿದೆ. ಈಗ ಅದಕ್ಕೆ ರುಬ್ಬಿರುವಂಥ ಕಾಯಿ ತುರಿ ಇತ್ತಲ್ಲ, 1 ಕಪ್ಪಷ್ಟು ಅದನ್ನ ಹಾಕ್ಕೊಳ್ಳಿ. ಈಗ ಇದು ಬೆಲ್ಲದಲ್ಲೇ ಕಾಯಿ ಚೆನ್ನಾಗಿ ಬೇಯಬೇಕು. ನೋಡಿ, ಇದೇ ಥರ ನೀರು ಮೀಡಿಯಮ್ ಫ್ಲೇಮಲ್ಲೇ ಮಾಡಿ, ಜೋರಾಗಿ ಉರಿ ಇಡಬೇಡಿ, ಸೀದೋಗ್ಬಿಡುತ್ತೆ ಕಾಯೆಲ್ಲ. ಈಗ ನೋಡಿ, ಇದು ಚೆನ್ನಾಗಿ ಕುದೀತಾ ಇದೆ. ಅದಕ್ಕೆ ನಾನು 1 ಕಪ್ಪಷ್ಟು ರವೆ ಹಾಕ್ತಾಯಿದ್ದೀನಿ, ಯಾಕಂದರೆ ನಿಮಗೆ ಬೇಗ ಗಟ್ಟಿ ಆಗುತ್ತೆ, ಆವಾಗ ನಿಮಗೆ ಹೂರ್ಣನೂ ಚೆನ್ನಾಗಿ ಬರುತ್ತೆ, ಅದಕ್ಕೆ ಫಿಲ್ ಮಾಡ್ಬೋದು ನೀಟಾಗೆ. ಈಗ ಇದು ರವೆ ಬೇಯಬೇಕು, ಅಲ್ಲಿ ತನಕ ನೀವು ಮೀಡಿಯಮ್ ಫ್ಲೇಮಲ್ಲೇ ನೀಟಾಗಿ ಬೇಯಿಸಿ. ನೀಟಾಗಿ ಇದೇ ಥರ ಮಿಕ್ಸ್ ಮಾಡ್ತಾಯಿರಿ, ಇಲ್ಲಾಂದರೆ ಉಂಡೆ ಆಗಿಬಿಡುತ್ತೆ ರವೆ, ಅದಕ್ಕೋಸ್ಕರ. ಈಗ ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಒಂದು ಅರ್ಧ ಚಮಚ ಅಷ್ಟು ಏಲಕ್ಕಿ ಪೌಡರು, ಆಮೇಲೆ ಒಂದು 2 ಚಮಚ ಗಸಗಸೆ. ಈಗ ಇದು ಸ್ವಲ್ಪ ಮೀಡಿಯಮ್ಮಾಗಿ ಗಟ್ಟಿ ಆಗಬೇಕು ಹೂರ್ಣ, ಅಲ್ಲಿ ತನಕ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ ನೀರಂಶ ಎಲ್ಲ ಆರಿದೆ, ಗಟ್ಟಿಯಾಗಿದೆ ಹೂರ್ಣ. ಈ ಹೂರ್ಣ ರೆಡಿಯಾಗಿದೆ. ಇದು ಪೂರ ತಣ್ಣಗಾಗಬೇಕು. ನೋಡಿ, ಈಗ ಪೂರ ತಣ್ಣಗಾಗಿದೆ. ಕೈಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಚೂರು ಬೆಚ್ಚಗೂ ಬಿಸಿನೂ ಇರಬಾರ್ದು, ಫುಲ್ಲು ತಣ್ಣಗಾಗಿರಬೇಕು, ಆವಾಗಲೇ ನಿಮಗೆ ಹೋಳಿಗೆ ಚೆನ್ನಾಗಿ ಬರೋದು. ನೋಡಿ, ನಾನು ಇಷ್ಟು ದೊಡ್ಡ ಉಂಡೆ ತೊಗೊಂಡಿದ್ದೀನಿ. ಹೋಳಿಗೆ ಯಾವ ಸೈಜ್ ಮಾಡ್ತೀರೋ ಆ ಸೈಜಲ್ಲಿ ಉಂಡೆ ಮಾಡ್ಕೊಳ್ಳಿ. ನೋಡಿ, ನಾನು ಎಲ್ಲನೂ ಇದೇ ಸೈಜ್ ಮಾಡ್ಕೋತೀನಿ. ನೋಡಿ, ಎಲ್ಲ ಉಂಡೆ ರೆಡಿಯಾಗಿದೆ. ಈಗ ಹೂರ್ಣ ರೆಡಿಯಾಗಿದೆ. ಈಗ 6-7 ಅವರ್ ಆಗಿದೆ. ನೋಡಿ, ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಕಣಕ. ಈಗ ನೀಟಾಗಿ ಒಂದ್ಸಲಿ ನಾದ್ಕೊಳ್ಳಿ. ಈಗ ನೋಡಿ, ಇದೇ ಥರ ಒಂದೊಂದೇ ಉಂಡೆ ತೊಗೊಳ್ಳಿ, ಅವಾಗ ನಿಮಗೆ ಒಂದೇ ಸೈಜ್ ಬರುತ್ತೆ ಎಲ್ಲನೂ. ಈಗ ಒಂದು ಹೋಳಿಗೆ ಪೇಪರ್ ಮೇಲೆ ಫಸ್ಟು ಕಣ್ಕನ್ನು ಹಾಕ್ಕೊಳ್ಳಿ. ಈ ಎಣ್ಣೆ ಮುಟ್ಕೊಂಡೇ ತಟ್ಟಬೇಕು ನೀವು. ನೋಡಿ, ಈ ಥರ ತಟ್ಕೊಳ್ಳಿ ಫಸ್ಟು. ಈಗ ಇದಕ್ಕೆ ನಾವು ಒಂದು ಉಂಡೆ ಮಾಡಿದ್ವಲ್ಲ ಹೂರ್ಣ, ಅದನ್ನು ಹಾಕ್ಕೊಳ್ಳಿ. ನೋಡಿ, ಈ ಥರನೇ ಮುಚ್ಚಬೇಕು ನೀಟಾಗೆ. ಒಂದು ಚೂರು ಓಪನ್ ಇರಬಾರ್ದು, ಓಪನ್ ಇದ್ದರೆ ನಿಮಗೆ ಹೊರಗೆ ಬಂದುಬಿಡುತ್ತೆ ಹೂರ್ಣ ಎಲ್ಲ. ಅದಕ್ಕೆ ನೋಡಿ, ನೀಟಾಗಿ ಇದೇ ಥರ ಕ್ಲೋಸ್ ಮಾಡಿ.
ನೋಡಿ ಒಂದು ಚೂರು ಓಪನ್ ಇಲ್ಲ. ಈ ಥರ ಕ್ಲೋಸ್ ಮಾಡಿ ಫಸ್ಟ್ ನಿಧಾನಕ್ಕೆ ನೋಡಿ ಈ ಥರ ತಟ್ಕೊಳ್ಳಿ. ಆವಾಗ ನಿಮಗೆ ಹೂರಣ ಎಲ್ಲ ಕಡೆ ನೀಟಾಗಿ ಹೋಗುತ್ತೆ. ಇಲ್ಲಾಂದರೆ ಒಂದು ಸೈಡ್ ಮಾತ್ರ ಹೂರಣ ಇರುತ್ತೆ, ಇನ್ನೊಂದು ಸೈಡು ನಿಮಗೆ ಹೂರಣ ಹೋಗೋದೇ ಇಲ್ಲ. ನೋಡಿ ಈ ಥರ ನೀಟಾಗಿ ನಿಧಾನಕ್ಕೆ ಎಣ್ಣೆ ಮುಟ್ಟಿ ತಟ್ಕೊಳ್ಳಿ. ಈಗ ಇನ್ನೂ ಆರಾಮಾಗಿ ತೋರಿಸ್ತೀನಿ ನೋಡಿ. ಅದ್ರ ಮೇಲೆ ಒಂದು ಕವರ್ ಹಾಕಿ ಈಗ ನೋಡಿ ಒತ್ತಿ ತಟ್ಟಿ ನೀಟಾಗಿ ಆಗುತ್ತೆ. ನೀವು ಲಟ್ಟಣಿಗೆ ಲಟ್ಟಿಸೋ ಅವಶ್ಯಕತೆನೇ ಇಲ್ಲ. ಈ ಥರ ಕವರ್ ಹಾಕ್ಬಿಟ್ರೆ ನೀವು ತೆಳ್ಳಗೆ ಅದನ್ನು ತಟ್ಕೋಬೋದು. ನೋಡಿ ಈ ಥರ ನೀಟಾಗಿ ಆಗುತ್ತೆ ತಟ್ಟಿದ್ರೆ. ನೋಡಿ ಈ ಥರ ಕವರ್ ತೆಗೆದುಬಿಡಿ. ಈಗ ಅಂಚು ಚೆನ್ನಾಗಿ ಕಾದಿದೆ, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಅದಕ್ಕೆ. ಈಗ ಹೋಳಿಗೆ ಮಾಡಿದ್ವಲ್ಲ ಅದನ್ನು ಅದ್ರ ಮೇಲೆ ಹಾಕ್ತಾಯಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಿ, ಜೋರಾಗಿ ಉರಿ ಕೊಡಬೇಡಿ, ಅವಾಗ ಸೀದೋಗ್ಬಿಡುತ್ತೆ. ಈಗ ನೋಡಿ ಇದೇ ಥರ ತೆಗಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲ ಕಡೆ ನೀಟಾಗಿ ಹೂರ್ಣ ನೀಟಾಗಿ ಎಲ್ಲ ಇಡೀ ಹಿಟ್ಟಲ್ಲಿ ಪೂರ ಹೋಗಿದೆ. ನೋಡಿ ಇದೇ ಥರ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಿ. ನೋಡಿ ಈಗ ಎರಡು ಕಡೆನೂ ಬೆಂದಿದೆ. ನೋಡಿ ಹೋಳಿಗೆ ಈಗ ರೆಡಿಯಾಗಿದೆ. ನೋಡಿ ಯುಗಾದಿ ಹಬ್ಬದ ವಿಶೇಷ ಕಾಯಿ ಹೋಳಿಗೆ ರೆಡಿಯಾಗಿದೆ. ನಾಳೆ ಹಬ್ಬ ಇರೋದ್ರಿಂದ ಮಾಡ್ಕೊಳ್ಳಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಇದೇ ಥರ ಅಡುಗೆ ಇದೆ ನೋಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನನ್ನ ವಿಡಿಯೋಗೆ ಲೈಕು ಶೇರು ಮಾಡಿ. ಥ್ಯಾಂಕ್ ಯು.